ಹಾವೇರಿ ಜಿಲ್ಲೆಯ ಬಾದಾ ಎಂಬ ಚಿಕ್ಕ ಊರಿನಲ್ಲಿ ಅನೇಕ ವರ್ಷಗಳ ಹಿಂದೆ ಒಬ್ಬ ಬಾಲಕ ಹುಟ್ಟಿದರು. ಅವನ ಹೆಸರು ತಿಮ್ಮಪ್ಪ ನಾಯಕ. ನಂತರ ಎಲ್ಲರೂ ಅವರನ್ನು ಶ್ರೀ ಕನಕದಾಸ ಎಂದು ಕರೆದರು. ಅವರು ಕುರುಬ ಸಮುದಾಯದ ಯೋಧರಾಗಿದ್ದರು. ಧೈರ್ಯಶಾಲಿ ಮತ್ತು ಬಲಿಷ್ಠರು. ಆದರೆ ಅವರ ಹೃದಯ ತುಂಬಿತ್ತು ಭಗವಂತನಾದ ಶ್ರೀಕೃಷ್ಣನ ಭಕ್ತಿಯಿಂದ. ಜೀವನದಲ್ಲಿ ಅನೇಕ ಯುದ್ಧಗಳು, ಕಷ್ಟಗಳು ಎದುರಾದ ನಂತರ ಅವರು ಆಧ್ಯಾತ್ಮಿಕ ಜೀವನದ ಕಡೆಗೆ ತಿರುಗಿದರು ಮತ್ತು ಕವಿಯೂ ಭಕ್ತನೂ ಆದರು. ಒಮ್ಮೆ ಅವರು ಉಡುಪಿ ಶ್ರೀಕೃಷ್ಣ ದೇವಾಲಯಕ್ಕೆ ಭಗವಂತನ ದರ್ಶನಕ್ಕಾಗಿ ಬಂದರು. ಆದರೆ ಆ ಕಾಲದಲ್ಲಿ ಕೆಲವು ವರ್ಣದ ಜನರಿಗಷ್ಟೇ ದೇವಾಲಯ ಪ್ರವೇಶ ಇರಲಿಲ್ಲ. ಕನಕದಾಸರನ್ನು ಒಳಗೆ ಬಿಡಲಿಲ್ಲ. ಆದರೂ ಅವರು ದೇವಾಲಯದ ಹೊರಗೆ ಕುಳಿತು ದಿನದಿನವೂ ಭಜನೆ ಮಾಡುತ್ತಾ ಕೀರ್ತನೆ ಆಡುತ್ತಾ ಇದ್ದರು. ಅವರ ಭಕ್ತಿ ಇಷ್ಟು ಶುದ್ಧವಾಗಿತ್ತು. ಶ್ರೀಕೃಷ್ಣನ ವಿಗ್ರಹವೇ ತಿರುಗಿ ಹಿಂಬದಿ ಕಿಟಕಿಯಿಂದ ಅವರಿಗೆ ದರ್ಶನ ನೀಡಿತು. ಆ ಕಿಟಕಿಯನ್ನು ಇಂದಿಗೂ ಕನಕನ ಕಿಂಡಿ ಎಂದು ಕರೆಯಲಾಗುತ್ತದೆ. ಅದು ಭಗವಂತನು ಹೇಳಿದ ಸಂದೇಶ. ಭಕ್ತಿ ನೋಡುತ್ತೇನೆ, ಜಾತಿ ಅಲ್ಲ. ಆ ದಿನದಿಂದ ಎಲ್ಲ ವರ್ಣದ ಜನರು ಶ್ರೀಕೃಷ್ಣನ ದರ್ಶನ ಪಡೆಯುವ ಅವಕಾಶ ಪಡೆದರು. ಅವರ ಹಾಡುಗಳು ಮತ್ತು ಕೀರ್ತನೆಗಳು ಈ ಸಂದೇಶವನ್ನು ಸಾರುತ್ತವೆ. ಎಲ್ಲ ಮಾನವರು ಸಮಾನರು. ನಿಷ್ಠಾವಂತ ಭಕ್ತಿ ಎಂದರೆ ಸತ್ಯ ಮಾರ್ಗ. ದೇವರು ಪ್ರತಿಯೊಬ್ಬರ ಹೃದಯದಲ್ಲಿಯೂ ವಾಸಿಸುತ್ತಾನೆ. ಅವರ ಪ್ರಸಿದ್ಧ ಕೀರ್ತನೆಗಳು: ಬಾರೂ ಕೃಷ್ಣಯ್ಯ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ನೀ ಮಾಯೆಯೊಳಗೋ. ಕನಕದಾಸರು ನಮಗೆ ಕಲಿಸಿದ ಅತೀ ದೊಡ್ಡ ಪಾಠ: ಭಗವಂತನಿಗೆ ಹೃದಯದ ಶುದ್ಧತೆ ಮುಖ್ಯ, ಹೊರಗಿನ ರೂಪ ಅಥವಾ ಸ್ಥಾನ ಅಲ್ಲ.